ಅನಿತಾ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಕ್ಲಾಸ್ 5 ಫಸ್ಟ್ ಚಾಪ್ಟರು 5 ಡಿಜಿಟ್ ನಂಬರ್ಸ್ ಮಾಡೋಣ. ಈಗ ನಾವು 5 ಡಿಜಿಟ್ ನಂಬರ್ಸ್ ಮಾಡೋಕ್ಕಿಂತ ಮುಂಚೆ 4th ಸ್ಟ್ಯಾಂಡರ್ಡಲ್ಲಿ 4 ಡಿಜಿಟ್ ನಂಬರ್ಸ್ನ ಮಾಡಿದ್ದೀವಿ, ಅದನ್ನು ರಿವೈಸ್ ಮಾಡೋಣ. 4 ಡಿಜಿಟ್ ನಂಬರ್ಸ್ ಏನು ಮಾಡಿದ್ದೀವಿ, ಫಸ್ಟ್ ಬಾಕ್ಸ್ ಹಾಕ್ಕೊಂಡಿದ್ದೀವಿ. ಅದರಲ್ಲಿ 4 ಪ್ಲೇಸಸ್ ಇರುತ್ತೆ. ಏನು, ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಆಯಿತಾ? ಏನೋ ಒಂದು 4, 3, 2, 1 ಅಂತ ನಂಬರ್ ಇದೆ. ಇದನ್ನು ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ವಿ, 4321 ಅಂತ ಎಕ್ಸ್ಪ್ಯಾಂಡ್ ಮಾಡ್ತಿದ್ವಿ. ಇದು 4 ಡಿಜಿಟ್ ನಂಬರ್. ಇವಾಗ ಅದೇ 5 ಡಿಜಿಟ್ ನಂಬರ್ ಅಂದರೆ 5 ಬಾಕ್ಸಸ್ ಹಾಕೋಬೇಕು ನಾವು. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, ಇನ್ನೊಂದು 10,000 ಅಂತ. ಇದು ಯಾವ ಪ್ಲೇಸು? 10,000 ಅಂತ. ಇಲ್ಲಿ 5, 4, 3, 2, 1 ಅಂತ ಏನೋ ಇದೆ. ಇವಾಗ ಇದನ್ನು ಹೇಗೆ ಓದ್ತೀವಿ? ಯಾವ ಪ್ಲೇಸಲ್ಲಿ ಇದ್ದೀವಿ ನಾವು? 10,000 ಇದೆ ಅಲ್ವಾ, ಇದನ್ನು 5 ಅನ್ನಲ್ಲ, 50. 4,321. ನಾವು 5 ಡಿಜಿಟ್ ನಂಬರಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಈ 10,000 to 1000ನ ಒಟ್ಟಿಗೆ ಬರಿತೀವಿ. ಇದೇನಾಯಿತು ಹೇಳಿ? 54 ಅಲ್ವಾ? 54,321 ಅಂತ ಬರಿತೀವಿ. ಉದಾಹರಣೆಗೆ 76543 ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ ಪ್ಲೇಸ್, 10,000 ಪ್ಲೇಸ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಇದನ್ನು ನಾವು ಹೇಗೆ ಓದ್ತೀವಿ? ಫಸ್ಟ್ 10,000 to 1000 ಒಟ್ಟಿಗೆ ತೊಗೊತೀವಿ. ಏನಿದು? 76,000. ಇದು 543. ಅರ್ಥ ಆಯ್ತಲ್ವ? ಈ ರೀತಿ ಮಾಡ್ತೀವಿ. ನಾವು ಇನ್ನಷ್ಟು ತಿಳ್ಕೊಂಡಿದ್ದೀವಿ 4 ಡಿಜಿಟ್ ನಂಬರ್ಗೆ. ಒಂದು ನಂಬರ್ 4, 3, 2, 1 ಅಂತ ಕೊಟ್ಟರೆ ಇದಕ್ಕೆ ಪ್ರಿಸೀಡಿಂಗ್ ನಂಬರು, ಸಕ್ಸೀಡಿಂಗ್ ನಂಬರು ತಿಳ್ಕೊಂಡಿದ್ದೀವಿ. ಪ್ರಿಸೀಡಿಂಗ್ ಅಂದರೆ ಏನು ಮಾಡಬೇಕು? -1 ಮಾಡಬೇಕು. ಸಕ್ಸೀಡಿಂಗ್ ಅಂದರೆ ಏನು ಮಾಡಬೇಕು? +1 ಮಾಡಬೇಕು. ಇವಾಗ ಪ್ರಿಸೀಡಿಂಗ್ ಇದಕ್ಕೆ -1, 4, 3, 2, ಅಥವಾ ಇನ್ನೂ ಸುಲಭ ಅಂದರೆ ಯೂನಿಟ್ಸ್ ಪ್ಲೇಸ್ ನೋಡಿ, 1 ಹಿಂದ್ಗಡೆ ಏನು ಬರುತ್ತೆ? 0. ಸೊ 4320. ನೆಕ್ಸ್ಟ್ 1 ಆದಮೇಲೆ ಏನು ಬರುತ್ತೆ? 2. ಅದಕ್ಕೆ 4322. ಹೀಗೆ ಪ್ರಿಸೀಡಿಂಗ್ ನಂಬರು, ಸಕ್ಸೀಡಿಂಗ್ ನಂಬರ್ ಬರೆಯೋದು ಕೂಡ ತಿಳ್ಕೊಂಡಿದ್ದೀವಿ. ಇವಾಗ ನೋಡೋಣ. ಇಲ್ಲಿ ಅದೇ ರಿವಿಷನ್ ಎಕ್ಸಸೈಸ್ ಅಂತ ಅವರು ಕೊಟ್ಟಿದ್ದಾರೆ. ಅಂದರೆ 4th ಸ್ಟ್ಯಾಂಡರ್ಡಲ್ಲಿ ನೀವು ಏನೇನು ಮಾಡಿದ್ವು ಅದನ್ನೆಲ್ಲ ರಿವೈಸ್ ಮಾಡಿದ್ವು. ರೈಟ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಾರ್ ದ ಗಿವನ್ ನಂಬರ್ಸ್ ಅಂದರೆ ಏನು ಮಾಡಬೇಕು? ಇದೇ ರೀತಿ 4 ಡಿಜಿಟ್ ನಂಬರ್ ಅಲ್ವಾ ಇದು, ಅದಕ್ಕೆ 4 ಬಾಕ್ಸಸ್ ಹಾಕಬೇಕು. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಇವಾಗ ಅದನ್ನು ಅದರದ್ದು ಜಾಗಕ್ಕೆ ಬರಿಬೇಕು. 2684, ಆಮೇಲೆ 7000, 9806, 8649. ಈ ರೀತಿ ಬರೆಯೋದನ್ನು ನಾವು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತ ಹೇಳ್ತೀವಿ. ಸಾರಿ, 4 ಡಿಜಿಟ್ ನಂಬರ್ ಅಲ್ಲ, ಅದಕ್ಕೆ 4 ಬಾಕ್ಸಸ್. ಇವಾಗ ರೈಟ್ ದ ಫಾಲೋಯಿಂಗ್ ಇನ್ ವರ್ಡ್ಸ್. ಫಸ್ಟ್ ಇದನ್ನು ಪ್ಲೇಸ್ ವ್ಯಾಲ್ಯೂ ಚಾರ್ಟಿಗೆ ಬರೀರಿ. 1739 ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? 1000. ನೆಕ್ಸ್ಟ್ ಪ್ಲೇಸ್ ಹಂಡ್ರೆಡ್ಸ್. ಎಷ್ಟು ಹಂಡ್ರೆಡ್ಸು? 700. 700. ಟೆನ್ಸ್ ಪ್ಲೇಸ್ ಏನಿದು? 39. ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಇನ್ ವರ್ಡ್ಸ್ ಅಂತ ಹೇಳಿದ್ರೆ. ನೆಕ್ಸ್ಟ್
ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಇದನ್ನು ಏನಂತ ಬರಿತೀವಿ? 3007. ಇದನ್ನು 4088. ಈಗ ಇಲ್ಲಿ ನೋಡಿ 5 ಡಿಜಿಟ್ ನಂಬರ್ ಇದೆ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, 10,000s ಪ್ಲೇಸ್. ನಾನೇನು ಹೇಳಿದೆ? ಫಸ್ಟು 1000 to 10,000 ಒಟ್ಟಿಗೆ ಹೇಳ್ಬಿಡ್ಬೇಕು. ಎಷ್ಟು 1000 ಇದೆ? 11,000 ಇವೆರಡು. ಸೊ 11,000 ಇದೆಷ್ಟು? 900. ಈ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ರೈಟ್ ಇನ್ ಫಿಗರ್ಸ್. ಫಸ್ಟು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸ್ ಬರ್ಕೊಂಡ್ಬಿಡಿ. ಇವಾಗ ಹೇಳಿ 9,000 ಎಷ್ಟು? 100, 300, ಆಮೇಲೆ 15, ಆಮೇಲೆ 2,000, 400, ಆಮೇಲೆ 7,000 ಆಯಿತು. 36 ಅಂದರೆ ಹಂಡ್ರೆಡ್ಸ್ ಏನೂ ಇಲ್ಲ ಅಂದರೆ 0, 36. ಈ ರೀತಿ ಫಿಗರ್ಸಲ್ಲಿ ನಾವು ಬರಿಬೋದು. ಇವಾಗ ರೈಟ್ ದ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಅಂದರೆ ಏನು? ನಾವು ಇದನ್ನಾಗಲೇ ನೋಡಿದ್ದೀವಿ. ಗ್ರೇಟೆಸ್ಟ್ ಏನು? 999. ಸ್ಮಾಲೆಸ್ಟ್ ಏನು? 100. ಅದೇ ರೀತಿ 4 ಡಿಜಿಟ್ ನಂಬರ್ ಗ್ರೇಟೆಸ್ಟ್ ಏನು? 9999. ಸ್ಮಾಲೆಸ್ಟ್ ಏನು? 1000. ಇವಾಗ ಕಂಪೇರ್ ದ ನಂಬರ್ಸ್ ಅಂತ ಹೇಳ್ತಾರೆ. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು. ಈ ಕಡೆನೂ ಅಷ್ಟೇ. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು. ಯಾವಾಗಲೂ ಅವರು ಕಂಪೇರ್ ಅಂತ ಆದರೂ ಕೊಡಲಿ, ಅಥವಾ ಅಸೆಂಡಿಂಗ್, ಡಿಸೆಂಡಿಂಗು, ಗ್ರೇಟೆಸ್ಟ್, ಫೈನ್ ದ ಗ್ರೇಟೆಸ್ಟ್ ಏನು ಕೊಟ್ಟರು ನಾವು ಫಸ್ಟು ಥೌಸಂಡ್ಸ್ ಪ್ಲೇಸ್, ದೊಡ್ಡ ಪ್ಲೇಸಿಂದ ಶುರು ಮಾಡಬೇಕು. ಥೌಸಂಡ್ಸ್ ಪ್ಲೇಸ್ ಇಲ್ಲಿ 3 ಇದೆ, 4 ಇದೆ. 3 4ಕ್ಕಿಂತ ಚಿಕ್ಕದು ತಾನೆ? ಲೆಸ್ ದ್ಯಾನ್. ನೆಕ್ಸ್ಟ್ ಇಲ್ಲಿ 6 ಇದೆ, ಇಲ್ಲೂ 6 ಇದೆ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಹಂಡ್ರೆಡ್ಸ್ ಪ್ಲೇಸ್ಗೆ ಏನಿದೆ? ಇಲ್ಲಿ 5 ಇದೆ, ಇಲ್ಲಿ 3 ಇದೆ. 5 ದೊಡ್ಡದು ತಾನೆ 3ಕ್ಕಿಂತ? ಗ್ರೇಟರ್ ದ್ಯಾನ್. ಇವಾಗ ಇಲ್ಲೂ 7 ಇದೆ, ಇಲ್ಲೂ 7 ಇದೆ. ಈಗ ಕಂಪೇರ್ ಮಾಡೋದೇ ಬೇಡ. ಇಲ್ಲಿ ನೋಡಿ 7384, 7384. ಅದಕ್ಕೆ 2 ಈಕ್ವಲ್ ಅಷ್ಟೇ. ಇವಾಗ ರೈಟ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ಸ್ ವಿತೌಟ್ ರಿಪೀಟಿಂಗ್. ಓಕೆ, ಗ್ರೇಟೆಸ್ಟ್, ಸ್ಮಾಲೆಸ್ಟ್. ಇವಾಗ ಹೇಳಿ, ಗ್ರೇಟೆಸ್ಟ್ ಅಂದರೆ ಇವು 4ರಲ್ಲಿ ದೊಡ್ಡ ನಂಬರ್ ಯಾವುದು? 4. ನೆಕ್ಸ್ಟ್ ದೊಡ್ಡದು 3, ನೆಕ್ಸ್ಟ್ 2, ನೆಕ್ಸ್ಟ್ 1. ಅದೇ ರೀತಿ ಸ್ಮಾಲೆಸ್ಟ್ ಅಂದರೆ ಉಲ್ಟಾ ಮಾಡಿಬಿಟ್ರೆ ಸ್ಮಾಲೆಸ್ಟ್ ಬಂದುಬಿಡುತ್ತೆ. ಇದಿಷ್ಟರಲ್ಲಿ ಚಿಕ್ಕ ನಂಬರ್ ಯಾವುದು? 1 2 3 4. ಇವಾಗ ಇದಿಷ್ಟರಲ್ಲಿ ದೊಡ್ಡ ನಂಬರ್ ಯಾವುದು? 8, ಆಮೇಲೆ 6, ಆಮೇಲೆ 3, ಆಮೇಲೆ 0. ನೆಕ್ಸ್ಟ್ ಇದರಲ್ಲಿ ಚಿಕ್ಕ ನಂಬರ್ 0 ಆದರೆ ನಾನು ನಿಮ್ಗಾಗಲೇ ಹೇಳಿದ್ದೀನಿ 0ಇಂದ ನಂಬರ್ ಶುರು ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಚಿಕ್ಕದು ಯಾವುದು? 3. ಸೊ 3 ಬರ್ಕೊಳ್ಳಿ. ಆಮೇಲೆ ಚಿಕ್ಕದು 0, ಆಮೇಲೆ 6, ಆಮೇಲೆ 8. ಇವಾಗ 5 2 7 4. ದೊಡ್ಡದು ಯಾವುದು? 7. ನೆಕ್ಸ್ಟ್ ದೊಡ್ಡದು 5, ನೆಕ್ಸ್ಟ್ 4, ನೆಕ್ಸ್ಟ್ 2. ಅದೇ ರೀತಿ ಚಿಕ್ಕ ನಂಬರ್ ಯಾವುದು? 2. ನೆಕ್ಸ್ಟ್ ಏನು? 4, ನೆಕ್ಸ್ಟ್ ಏನು? 5, ಆಮೇಲೆ ಏನು? 7. ಈಗ ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕಂತೆ. ನಾನು ಹೇಳಿದಾಗೆ ಫಸ್ಟ್ ನಾವು ದೊಡ್ಡ ಪ್ಲೇಸಿಂದ ಶುರು ಮಾಡಬೇಕು. ಏನಿದೆ? 2 2 2 2 ಎಲ್ಲ 2 ಇದೆ. ನೆಕ್ಸ್ಟು 4 4 5 5. ಸೊ 4 ಚಿಕ್ಕದಲ್ವಾ 5ಕ್ಕಿಂತ? ಸೊ ಇವೆರಡರಲ್ಲಿ ನೋಡೋಣ. ನೆಕ್ಸ್ಟ್ ನಂಬರ್ ಕಂಪೇರ್ ಮಾಡೋಣ. ಇಲ್ಲೇನಿದೆ? 5 ಇದೆ, ಇಲ್ಲೇನಿದೆ? 6 ಇದೆ. ಯಾವ ಚಿಕ್ಕದು? ಇದು. ಅದಕ್ಕೆ 2 4 5 6. ನೆಕ್ಸ್ಟ್ ಚಿಕ್ಕದು ಯಾವುದು? 2 4 6 5. ಆಮೇಲೆ ಇವೆರಡು ನಂಬರ್ಸಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ಲೇನಿದೆ? 6 ಇದೆ, ಇಲ್ಲೇನಿದೆ? 4. ಯಾವ ಚಿಕ್ಕದು? 4. ಅದಕ್ಕೆ 2 5 4 6. ನೆಕ್ಸ್ಟ್ ಏನು? 2 5 6 5. ಇದನ್ನು ನಾವು ಆಗಲೇ ನೋಡಿದ್ದೀವಿ, ಆದರೂ ನಾನು ಮರ್ತೋಗಿರ್ತೀರಾ ಅಂತ ಮತ್ತೆ ನಾನು ಎಕ್ಸಾಂಪಲ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ವೇಳೆ ಕನ್ಫ್ಯೂಷನ್ ಇದ್ದರೆ ವಾಪಸ್ ಕ್ಲಾಸ್ 4 ನಂಬರ್ಸ್ ಚಾಪ್ಟರ್ ನೋಡಿ, ನಿಮಗೆಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ನೋಡೋಣ. ನೆಕ್ಸ್ಟು 5 5 5 5. ಎಲ್ಲನೂ 5 ಇದೆ.
ನೆಕ್ಸ್ಟ್ 7 ಇದೆ, 6 ಇದೆ, 6 ಇದೆ, 8 ಇದೆ. ಈಗ ಯಾವುದು ಚಿಕ್ಕದು ಹೇಳಿ? 6 ಚಿಕ್ಕದು ಅಲ್ವಾ? 6. ನೆಕ್ಸ್ಟ್ ನಂಬರ್ ಏನಿದೆ? ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಸೊ 7 ಚಿಕ್ಕದು. 5 6 7 8. ನೆಕ್ಸ್ಟ್ ಚಿಕ್ಕದು ಇದು 5 6 8 7. ಆಮೇಲೆ ನೆಕ್ಸ್ಟ್ ಯಾವುದು? 7 5 7 6 8. ಆಮೇಲೆ ನೆಕ್ಸ್ಟು 5 8 6 7. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 8 ಇದೆ, 8 ಇದೆ, 8 ಇದೆ, 8 ಇದೆ, ಎಲ್ಲನೂ 8 ಇದೆ. ನೆಕ್ಸ್ಟ್ ನಂಬರ್ ಕಂಪೇರ್ ಮಾಡೋಣ. 9 ಇದೆ, 9 ಇದೆ, ಆಮೇಲೆ 1 ಇದೆ, 1 ಇದೆ. ನೆಕ್ಸ್ಟ್ ಏನಿದೆ? 0. ಇಲ್ಲಿ 9. ಸೊ 0 ಚಿಕ್ಕದಲ್ವಾ, ಅದಕ್ಕೆ 8 1 0 9. ನೆಕ್ಸ್ಟ್ ನಂಬರ್ ಯಾವುದು? ಇದು 8 1 9 0. ಈಗ ನೆಕ್ಸ್ಟ್ ಏನು? 9 ಪಕ್ಕ ಇಲ್ಲಿ 0 ಇದೆ, 1 ಇದೆ. 0 ಚಿಕ್ಕದಲ್ವಾ, ಅದಕ್ಕೆ 8 9 0 1. ನೆಕ್ಸ್ಟ್ ಏನು? 8 9 1 0. ಈ ರೀತಿ ಅಸೆಂಡಿಂಗ್ ಆರ್ಡರಲ್ಲಿ ನಂಬರ್ಸ್ನ ಬರ್ಕೊತೀವಿ. ಅದೇ ರೀತಿ ಡಿಸೆಂಡಿಂಗ್ ಆರ್ಡರ್ ಅಂದರೆ ನಾವು ಏನು ಮಾಡಬೇಕು? ಉಲ್ಟಾ ಬರಿಬೇಕು ಅಷ್ಟೇ. ಡಿಸೆಂಡಿಂಗ್ ಆರ್ಡರ್ ಅಂದರೆ ಯಾವ್ದು ದೊಡ್ಡದು ಅಂತ ಆ ರೀತಿ ಬರ್ಕೊಂಡು ಹೋಗ್ಬೇಕು. ನಾನು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಮಿಕ್ಕಿದೆರಡು ನೀವೇ ಮಾಡಿ. ಇವಾಗ 2 3 2 3. ಯಾವ್ದು ದೊಡ್ಡದು? 2ನ 3ನ? 3. ಸೊ 3ನಲ್ಲಿ ನಮ್ಗೆ 2 ನಂಬರ್ಸ್ ಇದ್ದಾವೆ. ಇವೆರಡರಲ್ಲಿ ದೊಡ್ಡದು ಯಾವುದು ಅಂತ ಹೇಗೆ ಹೇಳೋದು? ನೆಕ್ಸ್ಟ್ ನಂಬರ್ ನೋಡೋಣ. ಇಲ್ಲಿ 0 ಇದೆ, ಇಲ್ಲಿ 8 ಇದೆ. ಸೊ 8 ದೊಡ್ಡದಲ್ವಾ 0ಕ್ಕಿಂತ? 3 8 3 0. ಆಮೇಲೆ ಏನು? 3 0 3 8. ಮತ್ತು ಇವೆರಡು ನಂಬರ್ಸಲ್ಲಿ ನೆಕ್ಸ್ಟ್ ನಂಬರ್ ಏನು? ಇಲ್ಲೂ 9 ಇದೆ, ಇಲ್ಲೂ 9 ಇದೆ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. 4 ದೊಡ್ಡದಲ್ವ 3ಕ್ಕಿಂತ? ಸೊ 2 9 4 7. ಆಮೇಲೆ 2 9 3 0. ಈ ರೀತಿ ಡಿಸೆಂಡಿಂಗ್ ಆರ್ಡರ್ ಇನ್ನೂ 2 ಇದೆ, ಅವೆರಡನ್ನು ನೀವೇ ಮಾಡಿ. ನೆಕ್ಸ್ಟ್ 5 ಡಿಜಿಟ್ ನಂಬರ್ಗೆ ಈಗ ನಾವು 5 ಡಿಜಿಟ್ ನಂಬರ್ಗೆ ಹೋಗೋಣ. ನೆಕ್ಸ್ಟ್ ಪ್ಲೇಸ್ನ ಏನಂತ ಕರಿತೀವಿ? 10,000. ಇವಾಗ ಹೇಳಿ, ಲೀಸ್ಟ್ 5 ಡಿಜಿಟ್ ನಂಬರ್ ಏನು ಅಂದರೆ 10,000. ಗ್ರೇಟೆಸ್ಟ್ 3 ಡಿಜಿಟ್ 5 ಡಿಜಿಟ್ ನಂಬರ್ ಅಂದರೆ 99999. 99,999. ಇದೇನು? ಇವೆರಡು ಸೇರಿದ್ರೆ 10,000. ನೋಡಿ, ಕಾಮ ಇವೆರಡಕ್ಕೆ ಸೇರಬೇಕು. ಯಾಕಂದರೆ ನೀವು ಹೇಳಿ, ನಾವು ಹೇಳಬೇಕಾದನ್ನು ಏನು ಮಾಡ್ತೀವಿ ಹೇಳಿ? 10,000 ಪ್ಲೇಸಲ್ಲಿ ಇರೋದನ್ನು ಒಟ್ಟಿಗೆ ಓದ್ತೀವಿ ನಾವು 99,000 ಅಂತ. ಅದಕ್ಕೆ ಇಲ್ಲಿ ಕಾಮ ಬರಬೇಕು. ಅರ್ಥ ಆಯ್ತಲ್ಲ? ನೋಡಿ, ಅವರು ಅಷ್ಟೇ ಇಲ್ಲಿ ಕಾಮ ಕೊಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ನೀವು ಇನ್ ವರ್ಡ್ಸ್ ಬರೆಯೋಕ್ಕೆ ಟ್ರೈ ಮಾಡಿ, ಬರೆದು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾ ಅಂತ. ಇದೆಲ್ಲ ಮಾಡಿದ್ರೆ ನೀವು ಥರೋ ಆಗಿಬಿಡ್ತೀರ. ಈಗ ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಇದು ನಿಮಗೆ ಗೊತ್ತೇ ಇದೆ. ಎಕ್ಸ್ಪ್ಯಾಂಡ್ ಹೇಗೆ ಮಾಡಬೇಕು ಅಂತ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, 10,000s ಪ್ಲೇಸ್. ಇವಾಗ 4 ಇದೆ. 4 ಎಷ್ಟು? 4 ಯಾವ ಪ್ಲೇಸಲ್ಲಿದೆ? 10,000 ಪ್ಲೇಸಲ್ಲಿದೆ. ಸೊ 10,000 ಹಾಕಿ. ಪ್ಲಸ್ ನೆಕ್ಸ್ಟ್ 3 ಯಾವ ಪ್ಲೇಸಲ್ಲಿದೆ? 3,000. ಸೊ 1,000 ಹಾಕಿ. ಪ್ಲಸ್ 5 ಯಾವ ಪ್ಲೇಸಲ್ಲಿದೆ? 5 ಹಂಡ್ರೆಡ್ಸ್ ಪ್ಲೇಸಲ್ಲಿ 100 ಹಾಕಿ. ಪ್ಲಸ್ 2 ಯಾವ ಪ್ಲೇಸಲ್ಲಿದೆ? 10s ಪ್ಲೇಸಲ್ಲಿದೆ. 2 × 10. ಪ್ಲಸ್ ನೆಕ್ಸ್ಟ್ 8 ಯಾವ ಪ್ಲೇಸಲ್ಲಿದೆ? ಯೂನಿಟ್ಸ್ ಪ್ಲೇಸಲ್ಲಿದೆ ಅಲ್ವಾ? ಅದಕ್ಕೆ 8 × 1 ಅಷ್ಟೇ. ಈ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ನೋಡಿ, ಇದ್ರದ್ದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಎಕ್ಸಾಂಪಲ್ಲು. ಫಸ್ಟು ಯೂನಿಟ್ಸ್ ಪ್ಲೇಸು, 10s ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, 1000s ಪ್ಲೇಸ್, 10,000s ಪ್ಲೇಸ್ನ ಬರ್ಕೊಳ್ಳಿ. ಆಮೇಲೆ ಈಗ 5 ಯಾವ ಪ್ಲೇಸಲ್ಲಿದೆ? 5 ನೋಡಿ 10,000. ಸೊ 10,000 ಬರ್ಕೊಳ್ಳಿ. ಪ್ಲಸ್ ನೆಕ್ಸ್ಟ್ ಏನಿದೆ? 3 ಯಾವ ಪ್ಲೇಸಲ್ಲಿದೆ? 1000s ಪ್ಲೇಸಲ್ಲಿ. ಸೊ 1000s ಬರೀರಿ. ಪ್ಲಸ್ 0ಗೆ 0, ಯಾಕಂದರೆ ನಾವು ಇದಾಗಲೇ ನೋಡಿದ್ದೀವಿ. 0ನ ಏನು ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರು 0ನೇ ಬರುತ್ತೆ. ನೆಕ್ಸ್ಟ್ 2 ಯಾವ ಪ್ಲೇಸಲ್ಲಿದೆ? 10s ಪ್ಲೇಸಲ್ಲಿದೆ. ಪ್ಲಸ್ 5 ಯಾವ ಪ್ಲೇಸಲ್ಲಿದೆ? ಯೂನಿಟ್ಸ್ ಪ್ಲೇಸ್, ಅಂದರೆ ಅದರ ಅರ್ಥ 1. ಈ ರೀತಿ ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್ನ ಬರಿಬೋದು. ನೋಡಿ, ಇದನ್ನು ರೈಟ್ ಇನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಈ ರೀತಿ ಚಾರ್ಟಲ್ಲಿ ಬರ್ಕೊಂಡು ಎಕ್ಸ್ಪ್ಯಾಂಡೆಡ್ ಫಾರ್ಮ್ನ ಬರಿಬೇಕು.
ರೈಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ನಂಬರ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಇದೇ ರೀತಿ ಬರೆಯೋದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ನಾವು ಕರಿತೀವಿ. ಇಲ್ಲೂ ಅಷ್ಟೇ, ರೈಟ್ ದಿಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಏನು ಮಾಡಿ, ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, 10,000s ಪ್ಲೇಸ್ ಹಾಕಿ. ಇವಾಗ 10,000 ಎಷ್ಟಿದೆ? 3. 1000 ಎಷ್ಟಿದೆ? 0. ಹಂಡ್ರೆಡ್ಸ್ ಎಷ್ಟಿದೆ? 0. ಟೆನ್ಸ್ ಎಷ್ಟಿದೆ? 4. ಯೂನಿಟ್ಸ್ ಪ್ಲೇಸಲ್ಲಿ ಎಷ್ಟಿದೆ? 9. ಸೊ 30049. ನೀವು ಇಷ್ಟಕ್ಕೆ ಬಿಡಬೇಡಿ, ಕಾಮರ್ಸ್ ಹಾಕಿ. ಫಾರ್ಮೇಷನ್ ಆಫ್ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ನಿಮಗೆ ಗೊತ್ತೇ ಇದೆ ನೋಡಿ. 3 ಡಿಜಿಟ್ ನಂಬರ್ ಸ್ಮಾಲೆಸ್ಟ್ ಏನು? 100. ಗ್ರೇಟೆಸ್ಟ್ ಏನು? 999. 4 ಡಿಜಿಟ್ ನಂಬರ್ ಸ್ಮಾಲೆಸ್ಟ್ ಏನು? 1000. ಗ್ರೇಟೆಸ್ಟ್ ಏನು? 9999. ಅದೇ ರೀತಿ 5 ಡಿಜಿಟ್ ನಂಬರ್ ಸ್ಮಾಲೆಸ್ಟ್ ಏನು? 10,000. ಗ್ರೇಟೆಸ್ಟ್ ಏನು? 99999. ಅಷ್ಟೇ. ಇವಾಗ ಪ್ರಿಸೀಡಿಂಗ್ ಮತ್ತು ಸಕ್ಸೀಡಿಂಗ್ ನಂಬರ್ಸ್, ನಾನು ಆಗಲೇ ಅದನ್ನು ನಿಮಗೆ ಹೇಳಿದ್ದೀನಿ. ನಂಬರ್ಸ್ ಇಲ್ಲಿದೆ. ಪ್ರಿಸೀಡಿಂಗ್ ನಂಬರ್ ಅಂದರೆ ಫಸ್ಟ್ ನೀವು ಯೂನಿಟ್ಸ್ ಪ್ಲೇಸ್ ನೋಡಿ, ಮಿಕ್ಕಿದೆಲ್ಲ ಹಾಗೆ ಬರ್ಕೊಳ್ಳಿ. ಇವಾಗ 83653. 3 ಹಿಂದ್ಗಡೆ ಏನು ಬರುತ್ತೆ? 2. ಸೊ 2 ಪ್ರಿಸೀಡಿಂಗ್ ನಂಬರ್. 3 ಆದಮೇಲೆ ಏನು ಬರುತ್ತೆ? 4. ನೆಕ್ಸ್ಟ್ 8 ಇದೆ. 8 ಹಿಂದ್ಗಡೆ ಪ್ರಿಸೀಡಿಂಗ್ ಅಂದರೆ ಏನು? 3. 8 ಹಿಂದ್ಗಡೆ ಏನು? 7. 8 ಆದಮೇಲೆ ಏನು? 9. ಅದೇ ರೀತಿ 0 ಇದ್ದಾಗ ನಾವೇನು ಮಾಡ್ತೀವಿ? ಜಸ್ಟ್ -1 +1 ಮಾಡಿ ಅಷ್ಟೇ. ಇವಾಗ 46790. 46790 ಪ್ರಿಸೀಡಿಂಗ್ ಅಂದರೆ -1. ಏನಾಗುತ್ತೆ? 9ಇಂದ ಬಾರೋ ಮಾಡ್ಕೊತೀವಿ, 8 ಆಗುತ್ತೆ. ಇಲ್ಲಿ 10 ಆಗುತ್ತೆ. 10 - 1 9. ಏನು ಇಲ್ಲ ಅಂದರೆ 0 ಅಂತ ಅರ್ಥ. ಎಲ್ಲ ಅದರ ಜಾಗಕ್ಕೆ ಬರ್ಕೊಳ್ಳಿ. 46789. ಆಮೇಲೆ 0 ಆದಮೇಲೆ ಏನು ಬರುತ್ತೆ? 1. ನೆಕ್ಸ್ಟ್ ಮತ್ತೆ 0 ಆದಮೇಲೆ ಏನು ಬರುತ್ತೆ? 1. 0 ಹಿಂದ್ಗಡೆ ಏನು ಅಂದರೆ -1 ಮಾಡಬೇಕು ಅಷ್ಟೆ. ಇವಾಗ ದ ಸ್ಟೆಪ್ಸ್ ವಿಚ್ ಫ್ರಾಗ್ ಜಂಪ್ಸ್ ಆರ್. ಈಗ ಫ್ರಾಗ್ ಜಂಪ್ ಮಾಡ್ತಾ ಇರೋ ಸ್ಟೆಪ್ಸ್ ಏನು? 1 3 6 70, 1 3 6 7 1 1 3 6 7 2. ಈ ರೀತಿ ನಿಮಗೆ ಸ್ಟೆಪ್ಸ್ ಇದೆ. ಆದರೆ ಫ್ರಾಗ್ ಎಲ್ಲಿ ಜಂಪ್ ಮಾಡ್ತಾ ಇದೆ? ಡೈರೆಕ್ಟ್ ಇಲ್ಲಿ ಜಂಪ್ ಮಾಡ್ತಾ ಇದೆ, ಆಮೇಲೆ ಇಲ್ಲಿ ಜಂಪ್ ಮಾಡ್ತಾ ಇದೆ, ಆಮೇಲೆ ಇಲ್ಲಿ ಜಂಪ್ ಮಾಡ್ತಾ ಇದೆ. ದ ಸ್ಟೆಪ್ಸ್ ಆನ್ ವಿಚ್ ಫ್ರಾಗ್ ಜಂಪ್ಸ್ ಆರ್ ಅಂದರೆ 1 3 6 7 2, 1 3 6 7 5, ಆಮೇಲೆ 1 3 6 7 8. ಅದೇ ರೀತಿ ಸ್ಕ್ವಿರಿಲ್ ಎಲ್ಲಿ ಜಂಪ್ ಮಾಡ್ತಾ ಇದೆ? ಇಲ್ಲಿ ನೋಡಿ, ಯಾರೋ ಮಾರ್ಕಿದೆ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮತ್ತು ಇಲ್ಲಿ ಜಂಪ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಜಂಪ್ ಮಾಡ್ತಾ ಇದೆ. ಸ್ಕ್ವಿರಿಲ್ ಎಲ್ಲಿ ಜಂಪ್ ಮಾಡ್ತಾ ಇದೆ. ಸ್ಟೆಪ್ಸ್ ಆನ್ ವಿಚ್ ಫ್ರಾಗ್ ಜಂಪ್ಸ್ ಮೇಕ್ ಸ್ಕಿಪ್ ನಂಬರ್ಸ್ ಆಫ್ 2. ಇದು ನೋಡಿ, ಫ್ರಾಗು ಏನು ಮಾಡ್ತಾ ಇದೆ? ಫಸ್ಟ್ ಸೆಕೆಂಡು ಥರ್ಡ್ಗೆ ಹೋಗ್ತಾ ಇದೆ, 4 5 6ಗೆ ಹೋಗ್ತಾ ಇದೆ. ಈ ರೀತಿ ಅದು ಸ್ಕಿಪ್ ಮಾಡ್ತಾ ಇದೆ. 3 1s ಟೇಬಲಲ್ಲಿ ಹೋಗ್ತಾ ಇದೆ. 3 1s 3, 3 2s 6, 3 3s 9. 3 1s ಟೇಬಲಲ್ಲಿ ಹೋಗ್ತಾ ಇದೆ. ಅದೇ ರೀತಿ ಸ್ಕ್ವಿರಿಲ್ ಏನು ಮಾಡ್ತಾ ಇದೆ? ಇಲ್ಲಿ ನೋಡಿ, ಇದು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡು, 4th, 5th, 6th. ಇದು 2 1s ಟೇಬಲಲ್ಲಿ ಹೋಗ್ತಾ ಇದೆ. ಈ ರೀತಿ ಅದು ಸ್ಕಿಪ್ ಮಾಡ್ತಾ ಇದೆ. ಇವಾಗ ರೈಟ್ ದ ಸ್ಕಿಪ್ ನಂಬರ್ಸ್ ಫಾರ್ ದ ಫಾಲೋಯಿಂಗ್ ಅಂದರೆ ನೀವೇನು ಮಾಡಬೇಕು ಗೊತ್ತಾ? ಫಸ್ಟ್ ಇವೆರಡರ ಮಧ್ಯ ರಿಲೇಷನ್ ಕಂಡುಹಿಡಿಬೇಕು. ಇವಾಗ ಇವೆರಡರ ಮಧ್ಯ ರಿಲೇಷನ್ ಏನು? 2 3 700 ಮೈನಸ್ 2 3 450 ಮಾಡಿ ಎಷ್ಟು ಬರುತ್ತೆ ನಿಮಗೆ? 0. ಇಲ್ಲಿ ಬಾರೋ ಮಾಡ್ಕೋಬೇಕು. 7 ಇದ್ದಿದ್ದು 6 ಆಗುತ್ತೆ, ಇಲ್ಲಿ 10 ಆಗುತ್ತೆ. 10 - 5 10, 6 - 4 2, 0 0 250. ಸೊ 450ಗೆ ಪ್ಲಸ್ 250 ಹಾಕಿದ್ರೆ ಈ ನಂಬರ್ ಬರುತ್ತೆ. ನೆಕ್ಸ್ಟು ಇವೆರಡರ ಮಧ್ಯನೂ ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳಿ. 2 3 950, 2 3 700. ಈಗ ಸಬ್ಟ್ರ್ಯಾಕ್ಟ್ ಮಾಡೋಣ. 0
5, ಇಲ್ಲಿ 2, 0, 0, 250 ಪ್ಲಸ್ 250. ಈಗ ಇದೊಂಥರ ಪ್ಯಾಟರ್ನ್ ಥರ ಆಯಿತು. ಈಗ ನೆಕ್ಸ್ಟ್ ನಂಬರ್ ಬೇಕಂದರೆ ನಾನು ಏನು ಮಾಡಬೇಕು, ಪ್ಲಸ್ 250 ಮಾಡಬೇಕು. ಸೊ ಮಾಡಿ 2, 3, 950ಗೆ ಪ್ಲಸ್ 250 ಮಾಡಿದ್ರೆ 0, 5, 5, 10, 1 ಕ್ಯಾರಿ, 9, 10, 11, 12, 1 ಕ್ಯಾರಿ, 3 + 1, 4, 2, 4, 200, 2, 4, 200. ಇವಾಗ ಇದಕ್ಕೂ ಅದೇ ಸೇಮ್ ಪ್ಲಸ್ 250 ಮಾಡಬೇಕು. ಈಗ 2, 4, 200ಗೆ ಪ್ಲಸ್ 250 ಮಾಡಿದ್ರೆ ಏನಾಗುತ್ತೆ, 0, 5, 2, 2, 4, 4, 2, 2, 4, 450. ನೋಡಿ ಆನ್ಸರ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ 2, 4, 200, 2, 4, 450. ಇದನ್ನು ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ, ಫಸ್ಟ್ ನಿಮಗೆ ಲೆಕ್ಕ ಕೊಟ್ಟಾಗ 2 ನಂಬರಲ್ಲಿ ರಿಲೇಷನ್ ಏನು ರಿಲೇಷನ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇವೆರಡರ ಮಧ್ಯೆ ರಿಲೇಷನ್ ಏನು, ಪ್ಲಸ್ 250. ಇನ್ನು ನೆಕ್ಸ್ಟು ನಂಬರ್ಸಲ್ಲೂ ಏನು ಅಂತ ತಿಳ್ಕೊಳ್ಳಿ. ಇಲ್ಲೂ ಪ್ಲಸ್ 250 ಇದೆ. ಸೊ ಅದು ರಿಲೇಷನ್. ಸೊ ನೆಕ್ಸ್ಟ್ ನಂಬರ್ ಬೇಕಂದರೆ ನೀವೇನು ಮಾಡಬೇಕು, ಪ್ಲಸ್ 250 ಮಾಡ್ಕೊಂಡು ಹೋದರೆ ನಿಮಗೆ ನೆಕ್ಸ್ಟ್ ನಂಬರ್ ಬರುತ್ತೆ. ಆ ರೀತಿ ಮಾಡಬೇಕು. ಇವಾಗ ಇದು ಆ್ಯಕ್ಚುಲಿ ಸಬ್ಟ್ರಾಕ್ಷನ್ ಮಾಡೋದೇ ಬೇಕಾಗಿಲ್ಲ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಎಷ್ಟು ಅಂದರೆ ಪ್ಲಸ್ 10,000 ಅಲ್ವಾ. ಇಲ್ಲಿ 25,000 ಇದೆ, 25,017. ಇಲ್ಲಿ 35,017 ಅಂದರೆ ಎಷ್ಟು ಡಿಫ್ರೆನ್ಸು, ಪ್ಲಸ್ 10,000 ಅಲ್ವಾ. ಇವಾಗ ನೆಕ್ಸ್ಟು ಪ್ಲಸ್ 10,000 ಮಾಡೋಣ. ಇದು ನಾವು ಅಡಿಷನ್ ಮಾಡೋದು ಬೇಡ, ಡೈರೆಕ್ಟಾಗಿ 45,015 ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ಪ್ಲಸ್ 10,000 ಮಾಡಿದ್ರೆ 55,017. ನೆಕ್ಸ್ಟ್ ಇದು ಚೆಕ್ ಮಾಡ್ಕೊಳ್ಳಿ, ಪ್ಲಸ್ 10,000 ಮಾಡಿದ್ರೆ 65,017 ಬರ್ತದೆ. ಅಂದರೆ ನಾವು ಮಾಡಿದ್ದು ಕರೆಕ್ಟ್ ಅಂತ ಆಯಿತು. ಇವಾಗ ಸ್ಮಾಲೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಆಫ್ ಗಿವನ್ 5 ಡಿಜಿಟ್ ನಂಬರ್ಸ್. ಇವಾಗ ನೋಡಿ, ಇವೆರಡರ ಮಧ್ಯೆ ಯಾವ ಚಿಕ್ಕದು ಅಂದರೆ ನಾವೇನು ಹೇಳ್ತೀವಿ, ವಿಚ್ ಈಸ್ ಸ್ಮಾಲರ್ ನಂಬರ್, ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, 10,000s ಪ್ಲೇಸ್. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, 10,000s ಪ್ಲೇಸ್. ನಾನೇನು ಹೇಳಿದ್ದೀನಿ, ಸ್ಮಾಲೆಸ್ಟು ಲಾರ್ಜೆಸ್ಟು ಏನು ಕೊಟ್ಟರು ನಾವು ದೊಡ್ಡ ಪ್ಲೇಸಿಂದ ಶುರು ಮಾಡಬೇಕು. 5 ಇದೆ, 8 ಇದೆ, ಯಾವ ಚಿಕ್ಕದು, 5. ಅದಕ್ಕೆ 5, 2, 4, 8, 2 ಈಸ್ ಸ್ಮಾಲರ್. ಅದೇ ರೀತಿ ಇವೆರಡರಲ್ಲಿ ಯಾವುದು ಗ್ರೇಟರ್ ಅಂದರೆ, ಇಲ್ಲಿ ಫಸ್ಟ್ 1 ಇದೆ, ಇಲ್ಲೂ 1 ಇದೆ. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಯಾವ್ದು ದೊಡ್ಡದು, 2ನ 1ನ, 2. ಅದಕ್ಕೆ 1, 2, 2, 3, 4 is greater. ಈಗ ಅರೇಂಜ್ ದ 5 digit numbers in ascending order. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ನಾನು ನಿಮ್ಗೆ ನೀವು ಆಗಲೇ 4 digit ನಂಬರಲ್ಲಿ ಮಾಡಿದರೆ ಅದನ್ನೇ 5 digit ನಂಬರಲ್ಲೂ ಮಾಡಬೇಕು. ತುಂಬ ಏನು ಡಿಫ್ರೆನ್ಸ್ ಇಲ್ಲ, ಒಂದು ಪ್ಲೇಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್, 10,000s ಪ್ಲೇಸ್. ಯೂನಿಟ್ಸ್, ಟೆನ್ಸ್, 100, 1000, 10,000. ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, 1000, 10,000. ಇವಾಗ ನಮ್ಗೆ ಯಾವ ಆರ್ಡರ್ ಬೇಕೋ ಅಸೆಂಡಿಂಗ್, ಅಂದರೆ ನಾವು ಚಿಕ್ಕ ನಂಬರ್ ಹುಡುಕ್ತಾ ಇದ್ದೀವಿ. 3 ಇದೆ, 3 ಇದೆ, 3 ಇದೆ, 4 ಇದೆ, 4 ಇದೆ. ಸೊ 3 ಚಿಕ್ಕದಾ, 4 ಚಿಕ್ಕದಾ, 3 ಅಲ್ವಾ. ಮತ್ತು ಇವೆಲ್ಲಿ ಕಂಪೇರ್ ಮಾಡೋಣ. ಇಲ್ಲಿ 6 ಇದೆ, 6 ಇದೆ, 5 ಇದೆ, ಯಾವ ಚಿಕ್ಕದು, 5. ಅದಕ್ಕೆ 3, 5, 4, 1, 8 ಆಯಿತು. ನೆಕ್ಸ್ಟ್ ಇವೆರಡರಲ್ಲಿ ಯಾವ ಚಿಕ್ಕದು, 7ನ 9ನ, 7. ಸೊ 3, 6, 7, 1, 9, 3, 6, 9, 5, 2 ಆಯಿತು. ನೆಕ್ಸ್ಟ್ ಇಲ್ಲಿ ಏನಿದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಯಾವ ಚಿಕ್ಕದು, 3. 4, 3, 7, 0, 9, 4, 5, 187. ಇದು ಅಸೆಂಡಿಂಗ್ ಆರ್ಡರ್. ನೋಡಿ, ಈ ಅಸೆಂಡಿಂಗು ಡಿಸೆಂಡಿಂಗು 4th ಸ್ಟ್ಯಾಂಡರ್ಡಲ್ಲಿ ನೀವು ಮಾಡಿರ್ತೀರ. ಏನಾದರೂ ಡೌಟ್ಸ್ ಇದೆ ವಾಪಸ್ ನಂಬರ್ಸ್ ಚಾಪ್ಟರ್ಗೆ ಹೋಗಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಅರೇಂಜಿಂಗ್ 5 digit ನಂಬರ್ ಇನ್ ಡಿಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ಯಾವ್ದು ದೊಡ್ಡದು, ಎಲ್ಲ 5ಇಂದನೇ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ನೋಡೋಣ, 7 ಇದೆ, 2 ಇದೆ, 4 ಇದೆ, 7 ಇದೆ, 8 ಇದೆ, ಯಾವ್ದು ದೊಡ್ಡದು, 8. ಅದಕ್ಕೆ 5, 8, 7, 9, 1. ನೆಕ್ಸ್ಟು 7 ಇರೋದು 2 ಇದೆ, ಇವೆರಡರಲ್ಲಿ ಯಾವ್ದು ದೊಡ್ಡದು, ಇಲ್ಲಿ 2 ಇದೆ, ಇಲ್ಲಿ
ಸಾರಿ ಇಲ್ಲಿ 0 ಇದೆ, ಇಲ್ಲಿ 2 ಇದೆ, 2 ದೊಡ್ಡದಲ್ವಾ, ಅದಕ್ಕೆ 57298 ಮತ್ತು ನೆಕ್ಸ್ಟು 57093. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಯಾವ್ದು ದೊಡ್ಡದು? 4, ಅದಕ್ಕೆ 54917. ನೆಕ್ಸ್ಟ್ 52169. ಇದು ಡಿಸೆಂಡಿಂಗ್ ಆರ್ಡರ್ ಆಯಿತು. ಇವಾಗ ಇನ್ಸರ್ಟ್ ಕಾಮಾಸ್ ಆಟ್ ಅಪ್ರಾಪ್ರಿಯೇಟ್ ಪ್ಲೇಸಸ್. ನಾನೇನು ಹೇಳಿದೆ? ತುಂಬ ಸಿಂಪಲ್. ಇನ್ಸರ್ಟ್ ಕಾಮಾಸ್ ಅಂದರೆ ಇಲ್ಲಿ 1000 to 10,000 ಒಟ್ಟಿಗೆ ಇಲ್ಲಿಡಬೇಕು. ಈಗ ರೈಟ್ ದ ಫಾಲೋಯಿಂಗ್ ನಂಬರ್ ಇನ್ ಫಿಗರ್ಸ್ ಯೂಸಿಂಗ್ ಕಾಮಾ ಅಂದರೆ ನಾವು ಹೇಗೆ ಮಾಡಬೇಕು? ಯೂನಿಟ್ಸ್ ಪ್ಲೇಸು ಟೆನ್ಸ್, ಹಂಡ್ರೆಡ್ಸ್, 1000 to 10,000 ಹಾಕ್ಕೊಳ್ಳಿ. 45,000 ಆಮೇಲೆ 600. ಓಕೆ, ಆಮೇಲೆ ಟೆನ್ಸ್ ಪ್ಲೇಸಲ್ಲಿ 45,600 ಆಮೇಲೆ 18 ಈ ರೀತಿ. ನೆಕ್ಸ್ಟ್ 82,000 ಆಮೇಲೆ 100 ಪ್ಲೇಸಲ್ಲಿ ಏನೂ ಇಲ್ಲ, 0. ಟೆನ್ಸ್ ಪ್ಲೇಸ್ ಏನೂ ಇಲ್ಲ, 0. ಆಮೇಲೆ 3. ನೆಕ್ಸ್ಟ್ 13,700 ಟೆನ್ಸ್ ಪ್ಲೇಸಲ್ಲಿ ಏನೂ ಇಲ್ಲ, 0. ಆಮೇಲೆ 9 ಈ ರೀತಿ ಬರ್ಕೊಂಡು ಹೋಗಬೇಕು. ನೆಕ್ಸ್ಟ್ ಫಾಲೋಯಿಂಗ್ ನಂಬರ್ಸ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ಸಲ್ಲಿ ನೀವು ಬರೀರಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿರೋ ನಂಬರ್ಸ್ನ ಚಿಕ್ಕ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂದರೆ ಏನು ಮಾಡಬೇಕು? ಇದನ್ನು ಅಷ್ಟೇ ಯೂನಿಟ್ಸ್ ಪ್ಲೇಸ್ ಟೆನ್ಸ್, ಹಂಡ್ರೆಡ್ಸ್, 1000, 10,000 ಬರ್ಕೊಳ್ಳಿ. 7 10,000 ಎಷ್ಟಿದೆ? 7. ನೆಕ್ಸ್ಟ್ 1000 ಎಷ್ಟಿದೆ? 2. 100 ಎಷ್ಟಿದೆ? 8. ಟೆನ್ಸ್ ಎಷ್ಟಿದೆ? 3. ಯೂನಿಟ್ಸ್ ಪ್ಲೇಸ್ ಎಷ್ಟು? 8. ನೆಕ್ಸ್ಟ್ 10,000 ಎಷ್ಟು? 4. ಥೌಸಂಡ್ಸ್ ಎಷ್ಟು? 0. ನೆಕ್ಸ್ಟ್ ಹಂಡ್ರೆಡ್ಸ್ ಎಷ್ಟು? 0. ಟೆನ್ಸ್ ಎಷ್ಟು? 0. ಒನ್ಸ್ ಎಷ್ಟು? 1. ಅಷ್ಟೇ. ಈ ರೀತಿ ನೀವು ಬರ್ಕೊಂಡೋಗಿ. ಈಗ ಕೊಟ್ಟಿರೋ ನಂಬರಲ್ಲಿ ಗ್ರೇಟೆಸ್ಟ್ ಸ್ಮಾಲೆಸ್ಟು ಹೇಗೆ ಬರೆಯೋದು ಅಂತಲೂ ನಿಮಗೆ ಗೊತ್ತು. ಇವಾಗ ಹೇಳಿ, ಇದಿಷ್ಟರಲ್ಲಿ ಗ್ರೇಟೆಸ್ಟ್ ಯಾವುದು? 8 ಬರ್ಕೊಳ್ಳಿ. ನೆಕ್ಸ್ಟ್ ಯಾವುದು? 6. ನೆಕ್ಸ್ಟ್ ದೊಡ್ಡದು ಯಾವುದು? 5. ನೆಕ್ಸ್ಟ್ ದೊಡ್ಡದು 2. ಆಮೇಲೆ 1. ಸ್ಮಾಲೆಸ್ಟ್ ಅಂದರೆ ಏನು? ಇದ್ರ ಉಲ್ಟಾ ಆಗುತ್ತೆ. 1 2 5 6 7. ನೆಕ್ಸ್ಟ್ ಇದಿಷ್ಟರಲ್ಲಿ ದೊಡ್ಡದು ಯಾವುದು? 7. ನೆಕ್ಸ್ಟ್ ದೊಡ್ಡದು 6. ನೆಕ್ಸ್ಟ್ ದೊಡ್ಡದು 3. ನೆಕ್ಸ್ಟ್ ದೊಡ್ಡದು 1. ಆಮೇಲೆ ಏನು? 0. ಅದೇ ಸ್ಮಾಲೆಸ್ಟಲ್ಲಿ ಇದು ಉಲ್ಟಾ ಮಾಡಿದ್ರೆ 0ಇಂದ ಶುರುವಾಗುತ್ತೆ. ಆದರೆ 0ಇಂದ ಶುರುವಾಗಬಾರ್ದು ಅಲ್ವಾ ನಂಬರು. ಅದಕ್ಕೆ ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದು? 1 ಆದಮೇಲೆ ನೆಕ್ಸ್ಟ್ ಚಿಕ್ಕದು 0. ಆಮೇಲೆ ಯಾವುದು? 3. ಆಮೇಲೆ ನೆಕ್ಸ್ಟ್ ಚಿಕ್ಕದು 6. ಆಮೇಲೆ 7. ಈ ರೀತಿ ಗ್ರೇಟೆಸ್ಟು ಮತ್ತು ಸ್ಮಾಲೆಸ್ಟ್ ನಂಬರ್ ಬರ್ಕೊಳ್ಳಿ. ಅದೇ ರೀತಿ ಪ್ರಿಸೀಡಿಂಗು ಸಕ್ಸೀಡಿಂಗ್ ನಂಬರು ಅಷ್ಟೇ. ಸಕ್ಸೀಡಿಂಗ್ ನಂಬರ್ ಅಂದರೆ +1 ಮಾಡಬೇಕು, ಪ್ರಿಸೀಡಿಂಗ್ ನಂಬರ್ ಅಂದರೆ -1 ಮಾಡಬೇಕು. ಈಗ ಇಟ್ಕೊಳ್ಳಿ 57839. 57839 ಇದೆ ಅಲ್ವಾ, 9 ಹಿಂದ್ಗಡೆ ಏನು? 8. ಈ ರೀತಿ ಪ್ರಿಸೀಡಿಂಗ್. ಸಕ್ಸೀಡಿಂಗ್ ಅಂದರೆ ಇದಕ್ಕೆ +1 ಮಾಡಿ. ಆಯಿತಾ? ಈ ರೀತಿ ಪ್ರಿಸೀಡಿಂಗ್ ನಂಬರು ಸಕ್ಸೀಡಿಂಗ್ ನಂಬರು ಮಾಡಿ. ಮತ್ತು ಪ್ಯಾಟರ್ನ್ ಇದೆ. ಆಮೇಲೆ ಇಲ್ಲಿ ಪ್ಯಾಟರ್ನ್ ಇದೆ. ಈ ಪ್ಯಾಟರ್ನ ಹೇಗೆ ಮಾಡೋದು ನಾನು ನಿಮ್ಗೆ ಆಗಲೇ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿ ಏನು ಇದ್ರದ್ದು ಪ್ಯಾಟರ್ನ್ ಅಂತ ತಿಳ್ಕೊಳ್ಳಿ. 2 3 4 4 4 ದೊಡ್ಡ ನಂಬರು ಮೈನಸ್ ಚಿಕ್ಕ ನಂಬರ್ 2 3 3 4 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4 - 4 0, 4 - 4 0, 4 - 3 1 ಅಂದರೆ +100 ಪ್ಯಾಟರ್ನು. ಸೊ ಇವಾಗ +100 ಮಾಡಿದ್ರೆ ಎಷ್ಟಾಗುತ್ತೆ? 2 3 6 4 4. +100 ಮಾಡಿದ್ರೆ 2 3 7 4 4. ಈ ರೀತಿ ನೀವು ಏನು ಪ್ಯಾಟರ್ನ್ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಮಾಡಿ. ನೆಕ್ಸ್ಟ್ ಅಸೆಂಡಿಂಗ್ ಆರ್ಡರು ಮತ್ತು ಡಿಸೆಂಡಿಂಗ್ ಆರ್ಡರ್ ನಾನು ನಿಮ್ಗೆ ಆಗಲೇ ಹೇಳ್ಕೊಟ್ಟಿದ್ದೀನಿ. ಮತ್ತು ಇದು ಈಕ್ವಲ್ ಟು ಗ್ರೇಟರ್ ದೆನ್ ಇದು ಅಷ್ಟೇ. 5 ಇದೆ 5 ಇದೆ, 2 ಇದೆ 2 ಇದೆ, 0 0, 8 8, 5 5 ಎಲ್ಲ ಈಕ್ವಲ್ ಇದೆ. 4 4. ನೆಕ್ಸ್ಟ್ ಇಲ್ಲಿ 6 ಇದೆ, ಇಲ್ಲಿ 3 ಇದೆ, 6 ದೊಡ್ಡದು. ನೆಕ್ಸ್ಟ್ ಇಲ್ಲಿ 1 ಇದೆ 2 ಇದೆ, 1 ಚಿಕ್ಕದು. ನೆಕ್ಸ್ಟ್ 7 ಇದೆ 7 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, 4 ಚಿಕ್ಕದು. ನೆಕ್ಸ್ಟ್ ಇಲ್ಲಿ 8 ಇದೆ 8 ಇದೆ, 1 ಇದೆ 1 ಇದೆ, ಇಲ್ಲಿ 8 ಇದೆ, ಇಲ್ಲಿ 3 ಇದೆ, 8 ದೊಡ್ಡದು. ಅಷ್ಟೇ. ಈಗ ನಾವು 5 ಡಿಜಿಟ್ ನಂಬರಲ್ಲಿ ಏನೇನು ಮಾಡ್ತಿದ್ವೋ ಅದನ್ನೆಲ್ಲನೂ 4 ಡಿಜಿಟ್ ನಂಬರಲ್ಲಿ 4th ಸ್ಟ್ಯಾಂಡರ್ಡಲ್ಲಿ ನಾವು ಮಾಡಿದ್ದೀವಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ವಾಪಸ್ ಆ ಚಾಪ್ಟರ್ಗೆ ಹೋಗಿ ಎಕ್ಸಾಂಪಲ್ಸ್ ನೋಡಿ, ಆವಾಗ ನಿಮಗೆ ಇದು ಸುಲಭ ಆಗುತ್ತೆ.